ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಕಾಜು ಮಸಾಲ ಫುಲ್ ದೇಸಿ ಸ್ಟೈಲಲ್ಲಿ, ದಾಬಾ ಸ್ಟೈಲಲ್ಲಿ ಹೆಂಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು, ವೆಲ್ಕಮ್. ಮತ್ತು ಇದನ್ನು ಚಾನಲ್ ನಿಮ್ಮ ರೆಸಿಪೀಸ್ನ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮ್ಲಿಗೆ ಎಲ್ಲರಿಗೂ ಶೇರ್ ಮಾಡಿರಿ. ಬನ್ನಿ ರೆಸಿಪಿ ಹೆಂಗೆ ಮಾಡೋದು ಅಂತ ನೋಡೋಣ. ಇವಾಗ ದೇಸಿ ಕಾಜು ಮಸಾಲಾಗೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ಮೇನ್ ಕಾಜು, ಗ್ರೀನ್ ಪೀಸು, ದಪ್ಪದಾಗ ಕಟ್ ಮಾಡಿರೋ ಆನಿಯನ್ನು, ದಪ್ಪದಾಗ ಕಟ್ ಮಾಡಿರೋ ಟೊಮ್ಯಾಟೊ, ಇದು ಹಸಿ ಕೊಬ್ಬರಿ, ಸ್ವಲ್ಪ ಹಸಿ ಕೊಬ್ಬರಿ, ಒಣ ಕೊಬ್ಬರಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಆಮೇಲೆ ಸ್ವಲ್ಪ ಮಸಾಲ ಐಟಮ್ಸ್, ಖಾರದ ಪುಡಿ, ಅರಿಶಿನ, ಧನಿಯಾ ಪೌಡ್ರ್, ಜೀರಾ ಪೌಡ್ರು. ನಿಮ್ಮ ಮನೇಲಿ ಯಾವುದಾದ್ರೂ ಇರೋ ಒಂದು ಗರಂ ಮಸಾಲ ತೊಗೊಳ್ರಿ. ನೀವು ಹೋಮ್ ಮೇಡರ್ ತೊಗೊಳ್ಳಿ, MTR ತೊಗೋಬೋದು, ಯಾವುದಾದ್ರೂ ಗರಂ ಮಸಾಲ ತೊಗೊಳ್ಳೋಣ. ಫಸ್ಟ್ ರೆಸಿಪಿ ಶುರು ಮಾಡೋಕ್ಕಿಂತ ಮುಂಚೆ ರುಬ್ಕೊಳ್ಳೋದೆಲ್ಲ ರುಬ್ಕೊಂಡ್ಬಿಡೋಣ ಫಸ್ಟಿಗೆ. ಇವಾಗ ಮಿಕ್ಸಿಗೆ ಫಸ್ಟು ಹಸಿ ಕೊಬ್ಬರಿ, ಒಣ ಕೊಬ್ಬರಿ, ಇದು ಫುಲ್ ಪ್ಯೂರ್ ದೇಸಿ ಸ್ಟೈಲಲ್ಲಿ, ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ. ಇದಕ್ಕೇ ನಾವು ಸ್ವಲ್ಪ ಖಾರದ ಪುಡಿ, ಅರಿಶಿನದ ಪುಡಿ, ಖಾರದ ಪುಡಿ ನೋಡ್ಕೊಂಡು ಖಾರ ಹಾಕ್ಕೊಡ್ರಿ, ಸ್ವಲ್ಪ ಧನಿಯಾ ಪೌಡ್ರು, ಸ್ವಲ್ಪ ಜೀರಾ ಪೌಡ್ರು, ಸ್ವಲ್ಪ ಗರಂ ಮಸಾಲೆ. ಇದು ಹಾಕಿ ಸಣ್ಣಗೆ ರುಬ್ಕೊಂಡ್ಬಿಡೋಣ ಇದನ್ನು. ಇದಕ್ಕೆ ನೀರು ಹಾಕೊಳ್ಳೋಣ, ಸ್ವಲ್ಪ ಹಾಕ್ಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡಿಕೊಡ್ರಿ. ತರಿ ಬೇಡ, ಸಣ್ಣದಾಗಿ ಪೇಸ್ಟ್ ಮಾಡಿಕೊಡ್ರಿ. ಇವಾಗ ಮಸಾಲ ಸಣ್ಣಗೆ ರುಬ್ಬಿದೆ. ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಇದಕ್ಕೆ ಆಯಿಲ್ ಹಾಕೊಂಡ್ಬಿಡೋಣ. ಬಾಳಿಗೆಗೆ 2-3 ಸ್ಪೂನ್ ಹಾಕ್ಕೊಳ್ರಿ. ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಬಿಸಿ ಆಗಲಿ. ಆ್ಯಕ್ಚುಲಿ ರೆಸಿಪಿನ ನಮ್ಮಮ್ಮನ ಫ್ರೆಂಡ್ ಒಬ್ರು ಕಲಿಸಿದ್ದು ನನಗೆ. ಅವ್ರ ಹೆಸರು ರೂಪಾಲಿ ಅಂತ. ಆ್ಯಕ್ಚುಲಿ ವಿಡಿಯೋ ನೋಡ್ತಿದ್ರೆ ಅವರು ತುಂಬ ಖುಷಿ ಪಡ್ತಾರೆ. ರೂಪಾಲಿ ಆಂಟಿ, ನೀವೇ ಹೇಳಿದ ರೆಸಿಪಿ. ಇವಾಗ ಎಣ್ಣೆ ಬಿಸಿ ಆಗಿದೆ. ಇದಕ್ಕೆ ರುಬ್ಬಿರೋ ಮಸಾಲ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದು ಫುಲ್ ಬೆಂದ ಮೇಲೆ ಸೈಡೆಲ್ಲ ಎಣ್ಣೆ ಬಿಡೋಕ್ಕೆ ಶುರು ಆಗುತ್ತೆ. ಆವಾಗ ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಬೇಲಿ ಇದು. ಇವಾಗ ಇದು ಹಿಂಗೆ ಬೇಯ್ತಾ ಇದೆ. ಇನ್ನೊಂದು ಸ್ವಲ್ಪ ಬೇಯಲಿ ಇದು. ನೀವು ನೋಡ್ಬೋದು ಇವಾಗ ಆಯಿಲ್ ಎಲ್ಲ ಬಿಡ್ತಾ ಇದೆ ಸೈಡಿಂದ. ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡೋಣ. ನೋಡ್ಕೊಂಡು ಹಾಕ್ಕೊಡ್ರಿ. ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಡ್ರಿ. ಮಿಕ್ಸ್
ಮಿಕ್ಸ್ ಮಾಡೋಣ. ಇವಾಗ ಚೆನ್ನಾಗಿ ಬೇಯಿಸ್ಬೇಕು ಮಾತ್ರ ಇದನ್ನು. ಆಯಿಲಲ್ಲಿ ಏನಿಲ್ಲಂದ್ರೆ 7ರಿಂದ 8 ನಿಮಿಷ ಚೆನ್ನಾಗಿ ಬೇಯಿಸಿರಿ. ಅಂದರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ. ತೆಂಗಿನಕಾಯ್ದು, ಈರುಳ್ಳಿದು, ಟೊಮ್ಯಾಟೊದೆಲ್ಲ ಹಸಿ ವಾಸನೆ ಹೋಗುತ್ತೆ. ಇದು ಪಕ್ಕಾ ದೇಸಿ ಸ್ಟೈಲಲ್ಲಿ ಮಾಡಿರೋದು. ನಿಮ್ಗೆ ಯಾರು ರೆಸ್ಟೋರೆಂಟ್ ಸ್ಟೈಲಲ್ಲಿ ಕಾಜು ಮಸಾಲ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ ಅದನ್ನು. ನೋಡಿ ಇವಾಗ ಈ ಥರ ಗಟ್ಟಿಯಾಗಿದೆ. ಇದು ಗಟ್ಟಿನೇ ಬರುತ್ತೆ ಗ್ರೇವಿ. ನಿಮಗೆ ಫುಲ್ ಲಿಕ್ವಿಡ್ ಥರ ಬರಲ್ಲ. ಇದೇ ಕನ್ಸಿಸ್ಟೆನ್ಸಿ ಒಳಗಡೆ ಇರುತ್ತೆ ಇದು ಗ್ರೇವಿ. ಇವಾಗ ಇದಕ್ಕೆ ಹಸಿ ಬಟಾಣಿ, ನೀವು ಇಲ್ಲಿ ನೋಡ್ಬೋದು ಹಸಿ ಬಟಾಣಿ ಹಾಕ್ತಿದ್ದೀನಿ. ಕಟ್ ಮಾಡಿರೋ ಕಾಜು, ಹಾಕಿ ಮತ್ತೆ 1-2 ನಿಮಿಷ ಚೆನ್ನಾಗಿ ಮುಚ್ಚಿ ಬೇಯಿಸ್ರಿ. ಇದು ಬೇಯಲಿ 1-2ರಿಂದ 3 ನಿಮಿಷ. ಇವಾಗ ಕಾಜು ಮಸಾಲ ರೆಡಿ ಇದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಸರ್ವ್ ಮಾಡೋಣ ಬರ್ರಿ. ದೇಸಿ ಸ್ಟೈಲಲ್ಲಿ ಮಾಡಿರೋಂಥ ಕಾಜು ಮಸಾಲ ರೆಡಿ ಇದೆ. ನೀವು ನೋಡ್ಬೋದು, ತುಂಬ ಹೆಲ್ದಿ ರೆಸಿಪಿ. ಏನು ಜಾಸ್ತಿ ಮಸಾಲ ತರಬೇಕಾಗಿಲ್ಲ, ಏನೂ ತರಬೇಕಿಲ್ಲ. ಮನೆಯಲ್ಲಿರೋ ಐಟಮ್ಸ್ ಇಟ್ಕೊಂಡೆ ಮಾಡಿರೋಂಥ ರೆಸಿಪಿ. ನೀವು ಒಂದ್ಸತಿ ಟ್ರೈ ಮಾಡಿರಿ. ಯಾರ್ಯಾರು ನನ್ನ ಚಾನಲ್ಗೆ ಹೊಸವಾಗಿ ಬಂದಿರೋರಿಗೆಲ್ಲ ವೆಲ್ಕಮ್. ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟ ಆದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.